ಯಾರು ನಮ್ಮನ್ನು ಏನು ಮಾಡೋಕ್ಕಾಗಲ್ಲ, ಯಾರು ನಮ್ಮನ್ನು ಟಚ್ ಮಾಡ್ಲಿಕ್ಕೆ ಆಗೋದಿಲ್ಲ, ಡೋಂಟ್ ಕೇರ್ ಅನ್ನುವಂಥ ಮನಸ್ಥಿತಿಯನ್ನ ಕೆಲವು ಪ್ರತಿಭಟನೆಗಳು ಬದಲಾವಣೆ ಮಾಡ್ತವೆ ಅನ್ನುವಂಥದ್ದಕ್ಕೆ ದೆಹಲಿಯಲ್ಲಿ ನಡೀತಾ ಇರುವಂಥ ಪ್ರತಿಭಟನೆಯೂ ಕೂಡ ಒಂದು ಸಾಕ್ಷಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಎಸ್, ನಾವ್ ಏನು ಮಾಡಿದ್ರೂ ನಡೆಯುತ್ತೆ, ನಮ್ಮನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ ಜನ ಅನ್ನುವಂಥ ಮನಸ್ಥಿತಿ ಬದಲಾಗುತ್ತೆ. ಯಾಕೆಂದ್ರೆ ಕೆಲವು ಪ್ರತಿಭಟನೆಗಳು ಆ ರೀತಿಯ ಪಾಠವನ್ನ ಕಲಿಸ್ತವೆ. ನೀಟ್ ಹಗರಣದ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾತನಾಡಿದ್ದಾರೆ. ನೀಟ್ ಅಕ್ರಮದ ವಿರುದ್ಧ ಕಠಿಣ ಸಂದೇಶವನ್ನ ರವಾನೆ ಮಾಡಲಾಗಿದೆ. ವಿಡಿಯೋ ಮೂಲಕ ಪ್ರಧಾನಿ ಮೋದಿ ಸಂದೇಶವನ್ನ ಕೊಟ್ಟಿದ್ದಾರೆ. ತಡರಾತ್ರಿ ಬಂದರೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ವಿಡಿಯೋ ಮುಖಾಂತರ ಸಂದೇಶವನ್ನ ಕೊಟ್ಟಿದ್ದಾರೆ. ನೀಟ್ ಪೇಪರ್ ಲೀಕ್ ಸಾಮಾನ್ಯ ವಿಷಯವಲ್ಲ, ಇದನ್ನೇ ಇಡೀ ದೇಶದ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸಾಮಾನ್ಯ ವಿಚಾರ ಅಲ್ಲ. ಫಸ್ಟ್ ಟೈಮ್ ಆಗಿದ್ರೆ ಒಂಥರ, 5 ವರ್ಷದಲ್ಲಿ 3 ಬಾರಿ ಲೀಕ್ ಆದಾಗ ಅದರ ಉತ್ತರದಾಯಿತ್ವ ಯಾರು ಅಕೌಂಟಬಿಲಿಟಿ ಅನ್ನುವಂಥ ಪ್ರಶ್ನೆಗಳು ಉದ್ಭವಿಸಿದ್ವು. ಸೊ ಈಗ ಕೇಂದ್ರ ಸರ್ಕಾರ ಫೈನಲಿ ಕಳೆದ 4 ದಿನದಿಂದ ಸ್ಪಂದಿಸ್ತಾ ಇದೆ. ಪ್ರತಿಭಟನಾಕಾರರನ್ನ ಮಾತನಾಡಿಸುವಂತ ಪ್ರಯತ್ನ, ಉಪವಾಸ ಸತ್ಯಾಗ್ರಹ ಕೂತ್ಕೊಂಡಿದ್ದಂತ ವಾಂಗ್ಚುಕ್ ಅವರನ್ನ ಕೂಡ ಮಾತನಾಡಿಸಿ ಮನವೊಲಿಸುವಂತ ಪ್ರಯತ್ನ. ಸೊ ಕೇಂದ್ರ ಸರ್ಕಾರ ಇದನ್ನ ನೀಟ್ ವಿಚಾರವನ್ನ ಹ್ಯಾಂಡಲ್ ಮಾಡ್ತಾ ಇದೆ. ಈಗ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗ್ತಾ ಇದೆ. ಪೇಪರ್ ಲೀಕ್ ವಿಚಾರದ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದೀವಿ. ಆಲ್ರೆಡಿ CBI ತನಿಖೆಯನ್ನ ಮಾಡ್ತಾ ಇದೆ. ಕಳೆದ 2.5 ತಿಂಗಳಿಂದ ಚರ್ಚೆ ಆಗ್ತಾ ಇದೆ. ಆರೋಪಿಗಳನ್ನ ಬಂಧಿಸಿ ಜೈಲಿಗೆ ಹಾಕಿದ್ದೇವೆ. ವಿದ್ಯಾರ್ಥಿಗಳ 1 ವರ್ಷ ವೇಸ್ಟ್ ಆಗಬಾರದು. ಅತಿ ಕಡಿಮೆ ಸಮಯದಲ್ಲಿ ಮರುಪರೀಕ್ಷೆಯನ್ನ ಮಾಡಿದ್ದೇವೆ. 5-6 ದಿನದ ಮೊದಲೇ ನೀಟ್ ರಿಸಲ್ಟ್ ಅನ್ನ ಕೊಟ್ಟಿದ್ದೇವೆ. ಒಳ್ಳೆ ರಿಸಲ್ಟ್ ಬಂದಿದೆ, ಸಂತೋಷ ಪಡುವಂತ ಜನರಿಲ್ಲ. ಯಾಕೆಂದ್ರೆ ಒಳ್ಳೆ ರಿಸಲ್ಟ್ ಬಂದಿರಬಹುದು, ಸಂತೋಷ ಪಡುವಂತ ಜನರಿಲ್ಲ. ಯಾಕೆ ಅಂದ್ರೆ 21 ಜನ ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ರು ಈ ವಿಚಾರದಲ್ಲಿ. ಹಗರಣ ತನಿಖೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡಿದ್ದೇವೆ. ಇಂದು ಕ್ಯಾಬಿನೆಟ್ನಲ್ಲಿ ಎಲ್ಲ ವಿಚಾರ ಚರ್ಚೆ ಆಗಲಿದೆ. ಸೋಮವಾರದ ಕಲಾಪದಲ್ಲಿ ಕಠಿಣ ಬಿಲ್ ಅನ್ನ ತರ್ತೇವೆ ಅಂತ ಹೇಳಿದ್ದಾರೆ. मैं जानता हूं कि पेपर लीक ये कोई मामूली विषय नहीं है. लाखों विद्यार्थी और उनके अभिभावकों के लिए बहुत ही पीड़ादायक, और इसलिए पेपर लीक घटना से अब तक पिछले 2.5 महीनों में अनेक विध कदम उठाए गए. गुनहगारों को पकड़ा गया है, वे जेल में पड़े हैं. हमारा सबसे महत्वपूर्ण जिम्मा था कि विद्यार्थियों का 1 वर्ष बर्बाद न हो. तत्काल परीक्षाएं लेना बहुत जरूरी था. सरकार ने अभी पूरी शक्ति का उपयोग करके कम से कम समय में 22 लाख जितने विद्यार्थियों के एग्जाम हो जाए, इसका प्रबंध किया. और अभी 5-6 दिन पहले 19 तारीख को रिजल्ट भी आ गया और देश भर में उत्तीर्ण हो गए विद्यार्थियों की खुशियों की खबरें भी आ रही है. लेकिन हम वहां पर संतोष मानने वाले लोगों में से नहीं है, और इसलिए मैंने आज फास्ट ट्रैक कोर्ट के लिए विभागों को निर्देश दिए थे. आज विभागों ने लगातार मेहनत करके देर रात मुझे मुसद्दा भी दे दिया. फास्ट ट्रैक कोर्ट और कठोर सजा के प्रावधान के साथ का ये मुसद्दा कैबिनेट में चर्चा होगी. कैबिनेट के साथियों के सुझाव के बाद उसका अंतिम रूप दिया जाएगा और सोमवार से संसद का दूसरा सप्ताह शुरू हो रहा है. तब जल्द से जल्द उस बिल को सदन में पारित कराने का प्रयास किया जाएगा. ಸೋನಂ ವಾಂಗ್ಚುಕ್ 26 ದಿನಗಳ ನಿರಶನ ಅಂತ್ಯ ಆಗಿದೆ. ನೀಟ್ ಅಕ್ರಮದ ವಿರುದ್ಧ ಕಠಿಣ ಕ್ರಮದ ಭರವಸೆ. ಮೋದಿ ಸಂದೇಶ ರವಾನಿಸಿದಂತ JP ನಡ್ಡಾ, ಜಿತೇಂದ್ರ ಸಿಂಗ್ ಇದುವರೆಗೂ ಅವರು ಉಪವಾಸ ಸತ್ಯಾಗ್ರಹವನ್ನು ಆರಂಭ ಮಾಡಿದಂತ ಸಂದರ್ಭದಲ್ಲಿ ಮೊದಲ ಬೇಡಿಕೆ ಪ್ರಧಾನವರೇ ರಾಜೀನಾಮೆ ಕೊಡಬೇಕು, ಶಿಕ್ಷಣ ಸಚಿವ ರಾಜೀನಾಮೆ ಕೊಡಬೇಕು, ಸಾವನ್ನಪ್ಪದಂತವರಿಗೆ ಪರಿಹಾರ ಕೊಡಬೇಕು, ದಾಖಲಾಗಿರುವಂತ ಪ್ರಕರಣಗಳು ವಿದ್ಯಾರ್ಥಿಗಳ ವಿರುದ್ಧ ಅದು ಹಿಂಪಡಿಬೇಕು ಅಂತೆಲ್ಲ ಆಗ್ರಹಿಸ್ತಾ ಇದ್ರು. ಪ್ರಮುಖ ಬೇಡಿಕೆಗಳನ್ನ ಇಟ್ಟಿದ್ರು. ಅದರಲ್ಲಿ ಮೊದಲ ಬೇಡಿಕೆ ಉಲ್ಟಾ ಆಗೋಯ್ತು. ನಿನ್ನೆ ಅವರು ಅದ್ರ ಬಗ್ಗೆ ಕೈಬಿಟ್ಟು ಬೇರೆ ವಿಚಾರಗಳನ್ನ ಚರ್ಚೆ ಮಾಡಿದ್ರು. ಅದಕ್ಕೆಲ್ಲ ಕೇಂದ್ರ ಸರ್ಕಾರ ಒಪ್ಕೊಂಡಿದೆ. ವಾಂಗ್ಚುಕ್ ನಿರಶನ ಅಂತ್ಯ CJP ಸ್ವಾಗತ ಮಾಡಿದೆ. ಹೋರಾಟ ನಿಲ್ಲಿಸೋದಿಲ್ಲ ಅಂತ CJP ಹೇಳಿದೆ. ಒಂದ್ ಕಡೆ ವಾಂಗ್ಚುಕ್ ನಿರಶನ ಅಂತ್ಯ ಆಗಿರುವಂತದನ್ನ ಸ್ವಾಗತ ಮಾಡ್ತಾ ಹೋರಾಟವನ್ನ ಕೂಡ ನಿಲ್ಲಿಸೋದಿಲ್ಲ ಅಂತ ಹೇಳಿದ್ದಾರೆ. ಧರ್ಮೇಂದ್ರ ಪ್ರಧಾನ್ ನಮಗೆ ರಾಜೀನಾಮೆ ಕೊಡಬೇಕು, ನಮ್ಮ ಮೇನ್ ಅಜೆಂಡಾ ಕೂಡ ಅದೇ, ಫಸ್ಟ್ ಅವ್ರು ರಾಜೀನಾಮೆ ಕೊಡ್ಲಿ ಅಂತ
ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ಮುಂದುವರಿಕೆ. ಇಂದು ದೇಶದಾದ್ಯಂತ ವಿದ್ಯಾರ್ಥಿಗಳಿಂದ ಪ್ರೊಟೆಸ್ಟ್. ದೆಹಲಿಯಲ್ಲಿ 17 ಮೆಟ್ರೋ ನಿಲ್ದಾಣಗಳನ್ನ ಬಂದ್ ಮಾಡಲಾಗಿದೆ. ಶಿಕ್ಷಣ ಇಲಾಖೆ ಕಾರ್ಯದರ್ಶಿ ವಿನೀತ್ ಜೋಶಿ ಎತ್ತಂಗಡಿ ಮಾಡಲಾಗಿದೆ. ನೂತನ ಕಾರ್ಯದರ್ಶಿಯಾಗಿ ನರೇಶ್ ಗಂಗ್ವಾರ್ ನೇಮಕ ಮಾಡಲಾಗಿರುವಂಥದ್ದು. ಸಾಕಷ್ಟು ಡೆವಲಪ್ಮೆಂಟ್ಗಳು ಆಗ್ತಾ ಇದಾವೆ. ಇಲ್ಲಿ ಹೋರಾಟ ಜೋರಾಗಿ ನಡೀತು. ಸಿಜೆಪಿಗೆ ಈ ಲೆವೆಲ್ಗೆ ಬೆಂಬಲ ವ್ಯಕ್ತವಾಗುತ್ತೆ ಅನ್ನುವಂಥ ನಿರೀಕ್ಷೆ ಇಟ್ಕೊಂಡಿರಲಿಲ್ಲ ಕೇಂದ್ರ ಸರ್ಕಾರ. ಇದೆಲ್ಲದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ನ್ಯೂಸ್ ಎಡಿಟರ್ ಆಗಿರುವಂತ ಡಾಕ್ಟರ್ ರಮೇಶ್ ಕುಮಾರ್ ಜೋಲ್ದಾಳ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರಮೇಶ್, ನೋಡ್ತಾ ಇದ್ವಿ ಈ ಸಿಜೆಪಿ ಪ್ರತಿಭಟನೆಗೆ ವ್ಯಕ್ತವಾದಂತ ಬೆಂಬಲ ಕೇಂದ್ರ ಸರ್ಕಾರ ನಿರೀಕ್ಷೆ ಮಾಡಿರಲಿಲ್ಲ. ಅದು ಹೋಗ್ತಾ ಹೋಗ್ತಾ ಸಿಗ್ತಾ ಇದ್ದಂತ ಜನಪ್ರಿಯತೆ ಮತ್ತು ಒಂದ್ ಕಡೆ ಸರ್ಕಾರದ ವಿರುದ್ಧ ಎಲ್ಲೋ ಒಂದ್ ಕಡೆ ಆಕ್ರೋಶ ಎದ್ದೇಳ್ತಾ ಇದ್ದ ಹಾಗೆ ಅದನ್ನ ಅರಿತುಕೊಂಡು ನರೇಂದ್ರ ಮೋದಿ ಅವರು ಕೂಡ ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಶಿಕ್ಷಣ ಸಚಿವರು ರಿಯಾಕ್ಷನ್ ಕೊಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಹೋಗ್ಬಿಟ್ಟು ಪ್ರತಿಭಟನಾಕಾರನ ಮಾತಾಡಿಸ್ತಾರೆ, ವಾಂಚುಕ್ ಅವ್ರನ್ನ ಮನವೊಲಿಸ್ತಾರೆ ಅಂತ ನೋಡೋದಾದ್ರೆ ಇದೆಲ್ಲ ಒಂದ್ ಕಡೆ ಮೊದಲ ಗೆಲುವು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ಕಾಣಿಸುತ್ತೆ ಡೆವಲಪ್ಮೆಂಟ್ಸ್ ಗಳನ್ನ ಗಮನಿಸಿದ್ರೆ. ಎಕ್ಸಾಕ್ಟ್ಲಿ ಪೃಥ್ವಿ, ಏನೋ ಅಂದರು ವಿಪಕ್ಷಗಳ ಮತ್ತು ಕಾಕ್ರೋಚ್ ಪಾರ್ಟಿಯ ಪ್ರೊಟೆಸ್ಟ್ ಏನಿತ್ತು, ಇದು ಒಂದು ರೀತಿಯ ಪ್ರತಿ ಜಿಲ್ಲೆಯಲ್ಲೂ ನಾವು ಗಮನಿಸ್ತಾ ಇದ್ದೀವಿ, ಒಂದು ರೀತಿಯ ಜನಾಂದೋಲನವಾಗಿ ಮಾರ್ಪಡಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ದಿಟ್ಟ ಹೆಜ್ಜೆಯನ್ನು ಇಟ್ಟಿತ್ತು. ಸೊ ದೊಡ್ಡ ಮಟ್ಟದಲ್ಲಿ ಇದು ಸಂಸತ್ನ ಹೊರಗೆ ಮತ್ತು ಒಳಗಡೆ ಮತ್ತು ಪ್ರತಿ ಜಿಲ್ಲೆಯಲ್ಲೂ ಕೂಡ ಯಾವ ಮಟ್ಟಿಗೆ ಪ್ರತಿಭಟನೆ ನಡೀತು ಅನ್ನೋದನ್ನು ಕಳೆದ 5 ದಿನಗಳಿಂದ ನಾವು ನೋಡ್ತಾ ಇದ್ವಿ. ಅದರ ಎಫೆಕ್ಟು 3 ದಿನದ ಹಿಂದೆಯೇ ಒಂದು ರೀತಿ ಕೇಂದ್ರ ಸರ್ಕಾರಕ್ಕೆಲ್ಲ ಇದರ ಮುಂದಿನ ಪರಿಣಾಮದ ಅರಿವಾಗಿತ್ತು. ಹಾಗಾಗಿ ಮೋದಿ NDA ಮಿತ್ರ ಪಕ್ಷಗಳ ಜೊತೆ ಮೀಟಿಂಗ್ ಮಾಡಿ ತನ್ನ ಸ್ಪಷ್ಟ ನಿಲುವನ್ನು ಹೇಳಿದರು. ಅಂದರೆ ಏನು ನೀಟ್ ಹಗರಣ ಇದೆ, ಆ ಸಂಬಂಧ ನಾವು ಮುಂದಿನ ಕ್ರಮಗಳನ್ನ ಏನೇನು ಕೈಗೊಳ್ಳಬೇಕು ಅನ್ನೋದನ್ನ. ಅದಾದ ನಂತರ ನಿನ್ನೆ 2 ದಿನ ಕೂಡ ಸಂಸತ್ನಲ್ಲಿ ಕಿರಣ್ ರಿಜಿಜು ಉತ್ತರ ಕೊಟ್ಟಿದ್ರು. ಏನೋ ಹಗರಣದ ಸಂಬಂಧ ನಾವು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳ ಬಗ್ಗೆ ರಚನೆ ಮಾಡಿ ಅದರ ಬಗ್ಗೆ ವಿಚಾರಣೆ ನಡೆಸ್ತಕ್ಕಂಥದ್ದು, ಶಿಸ್ತು ಕ್ರಮವನ್ನು ಕೈಗೊಳ್ಳುವಂಥದ್ದು, ಮತ್ತು ವಿದ್ಯಾರ್ಥಿಗಳ ಮೇಲೆ ಏನು ಕೇಸು ಹಾಕಿದ್ರು, FIR ಮಾಡಿದ್ರು, ಆ ಕೇಸುಗಳನ್ನೆಲ್ಲ ವಾಪಸ್ ತಗೊಳ್ಳೋದ್ರ ಬಗ್ಗೆ ಕೂಡ ಕಳೆದ 2-3 ದಿನಗಳಿಂದ ಚರ್ಚೆ ನಡೀತಾ ಇತ್ತು. ಅದನ್ನು ಸಂಸತ್ನಲ್ಲೂ ಕೂಡ ಪ್ರಸ್ತಾಪ ಮಾಡಿದರು. ಅಧಿಕೃತವಾಗಿ ಮೋದಿ ಏನೋ ನಿನ್ನೆ ಬೆಳಗ್ಗೆ ಒಂದು ಪೋಸ್ಟ್ ಮಾಡಿದ್ರು, ಹೇಳಿದರು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನ ಮಾಡ್ತೇವೆ, ಯಾವುದೇ ಕಾರಣಕ್ಕೂ ವಿದ್ಯಾರ್ಥಿಗಳಿಗೆ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ ಅಂತ. ಆದರೆ ಪ್ರಧಾನಿ ಮೋದಿ ಅವರು ಸಂಸತ್ನಲ್ಲಿ ಬಂದು ಉತ್ತರ ಕೊಡಬೇಕು ಮತ್ತು ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಪಡೆಯಲೇಬೇಕು ಅಂತಕ್ಕಂಥದ್ದು ವಿಪಕ್ಷಗಳು ಮತ್ತು ಕಾಕ್ರೋಚ್ ಪಾರ್ಟಿಯವರ ಬಹುದೊಡ್ಡ ಆಗ್ರಹ ಆಗಿತ್ತು. ಆದರೆ ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ಎಲ್ಲ ಬೇಡಿಕೆಗಳಿಗೆ ಒಪ್ಪಿತ್ತು. ಆದರೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ವಿಚಾರಕ್ಕೆ ಬಂದರೆ ಅದು ದೃಢವಾಗಿದೆ, ಯಾವುದೇ ಕಾರಣಕ್ಕೂ ರಾಜೀನಾಮೆ ಪಡೆಯುವಂತಹ ಸಾಧ್ಯತೆಯೇ ಇಲ್ಲ. ಹಾಗಾಗಿ ಆ ಒಂದು ಬಹುಮುಖ್ಯ ಬೇಡಿಕೆನೇ ಪೆಂಡಿಂಗ್ ಆಗಿ ಉಳಿದಿರತಕ್ಕಂಥದ್ದು. ಮಧ್ಯರಾತ್ರಿ ಸುಮಾರು 11-11ವರೆಗೆ ಮೋದಿ ಒಂದು ವಿಡಿಯೋ ಸಂದೇಶವನ್ನು ಸ್ಪಷ್ಟವಾಗಿ ವಿಡಿಯೋ ಸಂದೇಶದ ಮೂಲಕ ಮಾತಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಯಾವುದೇ ಕಾರಣಕ್ಕೂ ತೊಂದರೆ ಆಗೋದಕ್ಕೆ ಬಿಡೋದಿಲ್ಲ. ನಾವು ಈಗಾಗಲೇ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳನ್ನು ರಚನೆ ಮಾಡಿದ್ದೇವೆ. 4 ಸ್ಟೇಟ್ಗಳಲ್ಲಿ 5 ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆಗಿದೆ. ಮತ್ತು ಇವತ್ತು ಬಹುಮುಖ್ಯವಾಗಿ ಮಧ್ಯಾಹ್ನ 1 ಗಂಟೆ ಕ್ಯಾಬಿನೆಟ್ ಮೀಟಿಂಗ್ ಇದೆ. ಈ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ನೀಟ್ ಸಂಘರ್ಷ ಇದೆ, ಹಗರಣ ಇದೆ, ಇದ್ರ ಬಗ್ಗೆನೇ ಬಹುಮುಖ್ಯವಾಗಿ ಚರ್ಚೆ ಆಗ್ತಕ್ಕಂಥದ್ದು ಪ್ರಮುಖ ಅಜೆಂಡಾ ಇವತ್ತಿನ ಮಧ್ಯಾಹ್ನದ ಕ್ಯಾಬಿನೆಟ್ ಮೀಟಿಂಗಲ್ಲಿ. ಈಗಾಗಲೇ ತನಿಖೆ ಯಾವ ಮಟ್ಟದಲ್ಲಿ ನಡೀತಿದೆ ಮತ್ತು ಮುಂದೆ ತನಿಖೆಯ ಹಂತ ಯಾವ ರೀತಿ ಇರಬೇಕು, ಮತ್ತು ಹಗರಣದ ಆರೋಪಿಗಳು ಯಾರಿದ್ದಾರೆ, ಅವರಿಗೆ ಆಲ್ರೆಡಿ ಜೈಲಲ್ಲಿದ್ದಾರೆ, ಅವರಿಗೆ ಯಾವ ರೀತಿ ಶಿಕ್ಷೆಯನ್ನು ಕೊಡಬೇಕು ಅಂತಕ್ಕಂಥದ್ದು ಪ್ರಮುಖವಾಗಿ ಚರ್ಚೆ ಆಗುತ್ತೆ. ಇದಾದ ನಂತರ ಭವಿಷ್ಯದಲ್ಲಿ ನೀಟ್ ಸೇರಿದಂತೆ ಪ್ರಮುಖ ಪರೀಕ್ಷೆಗಳನ್ನು ಸವಾಲುಗಳು ಏನು ಎದುರಾಗುತ್ತೆ ಮತ್ತು ತುಂಬ ಸೂಕ್ಷ್ಮವಾಗಿ ಮತ್ತು ನೀಟಾಗಿ ಎಕ್ಸಾಮನ್ನು ನಡೆಸಬೇಕು, ಆ ನಿಟ್ಟಿನಲ್ಲಿ ಪ್ರಮುಖ ಒಂದು ಮಸೂದೆಯನ್ನು ತರಲಿಕ್ಕೆ ಕೇಂದ್ರ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಆ ಮಸೂದೆಯಲ್ಲಿ ಯಾವುದ್ಯಾವುದು ಅಂಶಗಳಿರಬೇಕು ಅಂತಕ್ಕಂಥದ್ದು ಇವತ್ತು ಕ್ಯಾಬಿನೆಟ್ನಲ್ಲೇ ಚರ್ಚೆ ಆಗುತ್ತೆ. ಸೋಮವಾರ ನಾವು ಏನೋ ನೀಟ್ ಪರೀಕ್ಷೆ ಸಂಬಂಧ ಒಂದು ಹೊಸ ಮಸೂದೆಯನ್ನು ಮಂಡಿಸ್ತೀವಿ ಅಂತಕ್ಕಂಥದ್ದು ಮೋದಿ ವಿಡಿಯೋ ಸಂದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ. ನಮಗೂ ಕೂಡ ವಿದ್ಯಾರ್ಥಿಗಳ ಮೇಲೆ ಅಪಾರ ಏನೋ ವಿಶ್ವಾಸ ಇದೆ, ನಂಬಿಕೆ ಇದೆ. ಅವ್ರನ್ನ ಮಕ್ಕಳಿದ್ದಂತೆ ಯಾವುದೇ ಕಾರಣಕ್ಕೂ ತೊಂದರೆ ಆಗಬಾರ್ದು. ಏನೋ ನೀಟ್ ಪೇಪರ್ ಲೀಕ್ ಆದಾಗಲೇ ನಾವು ತಕ್ಷಣಕ್ಕೆ ಮರುಪರೀಕ್ಷೆಯನ್ನು ಅನೌನ್ಸ್ ಮಾಡಿದ್ವಿ, ಆದಷ್ಟು ಬೇಗ ಎಕ್ಸಾಮ್ ಮಾಡಿದ್ವಿ. ಯಾಕೆಂದರೆ ಎಕ್ಸಾಮ್ನ ತುಂಬ ದಿನ ಮುಂದೂಡಿದ್ರೆ ಮಕ್ಕಳ 1 ವರ್ಷದ ಭವಿಷ್ಯ ಹಾಳಾಗುತ್ತೆ. ಈ ಕಾರಣಕ್ಕಾಗಿ ನಾವು ಅತಿ ವೇಗವಾಗಿ ಮರುಪರೀಕ್ಷೆಯನ್ನು ತುಂಬ ನೀಟಾಗಿ ಮಾಡಿದ್ವಿ ಮತ್ತು ಅಷ್ಟೇ ಫಾಸ್ಟಾಗಿ ನಾವು ರಿಸಲ್ಟನ್ನು ಕೊಟ್ಟಿದ್ದೀವಿ. ಉತ್ತಮ ಫಲಿತಾಂಶ ಬಂದಿದೆ, ಮಕ್ಕಳು ಕೂಡ ಖುಷಿಯಾಗಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಕೆಲವು ಜನಕ್ಕೆ ಈ ನೀಟ್ ಹಗರಣವನ್ನು ಎತ್ಕೊಂಡು ಪ್ರಚೋದನೆ ಮಾಡುವ ಮೂಲಕ ಅವರು ಏನೋ ತುಂಬ ಪ್ರಚೋದನೆ ಮಾಡ್ತಿದ್ದಾರೆ. ಕೆಲವು ಜನಕ್ಕೆ ಇದು ಇಷ್ಟ ಆಗಿಲ್ಲ ಅಂತಕ್ಕಂಥ, ಅಂದರೆ ಪರೋಕ್ಷವಾಗಿ ಕಾಂಗ್ರೆಸ್ ಮತ್ತು ವಿಪಕ್ಷಗಳು ಮತ್ತು ಕಾಕ್ರೋಚ್ ಪಾರ್ಟಿ ಏನೇನೋ ವಿದ್ಯಾರ್ಥಿಗಳ ಜೊತೆ ಪ್ರತಿಭಟನೆ ಕೂತಿದ್ರು, ದೆಹಲಿಯಲ್ಲಿ ದೊಡ್ಡ ಗದ್ದಲ ಎಬ್ಸಿದ್ರು. ಇದಕ್ಕೆ ಮೋದಿ ಆ ವಿಡಿಯೋ ಸಂದೇಶ ಏನು ಕೊಟ್ಟಿದ್ರು ಅದರಲ್ಲಿ ಒಂದು ರೀತಿಯ ಪರೋಕ್ಷವಾಗಿ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಮುಂದೆ ಯಾವುದೇ ಕಾರಣಕ್ಕೂ ಈ ರೀತಿ ಆಗೋದಕ್ಕೆ ಬಿಡೋದಿಲ್ಲ. ಮುಂದಿನ ಎಲ್ಲ ಹಂತಗಳಲ್ಲೂ ನಾವು ಏನು ಹಗರಣ ಇದೆ ಅದನ್ನು ತುಂಬ ಸೂಕ್ಷ್ಮವಾಗಿ ತುಂಬ ಸೀರಿಯಸ್ ಆಗಿ ತಗೊಂಡಿದ್ದೀವಿ, ಅದನ್ನು ತನಿಖೆ ಮಾಡ್ತೀವಿ. ವಿದ್ಯಾರ್ಥಿಗಳು ಆತಂಕ ಪಡುವಂತಹ ಯಾವುದೇ ಅಗತ್ಯ ಇಲ್ಲ ಮತ್ತು ಪೋಷಕರು ಕೂಡ ಯಾವುದೇ ಆತಂಕ ಬೇಡ. ಅವರಿಗೆ ಮುಂದಿನ ದಿನಗಳಲ್ಲಿ ವಿದ್ಯಾರ್ಥಿಗಳಿಗಾಗಲಿ ಅಥವಾ ಪೋಷಕರಾಗಲಿ ಒಳ್ಳೆಯದಾಗುತ್ತೆ. ಈ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ದಿಟ್ಟ ಹೆಜ್ಜೆಯನ್ನು ಇಟ್ಟಿದೆ ಈಗಾಗಲೇ. ಹಾಗಾಗಿ ಸೋಮವಾರ ಒಂದು ಮಹತ್ವದ ಮಸೂದೆಯನ್ನು ಮಂಡಿಸೋದಕ್ಕೆ ಮೋದಿ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ರಮೇಶ್, ಇಲ್ಲಿ ಎಷ್ಟೇ ಕಂಟ್ರೋಲ್ ಮಾಡಿದ್ರು ಕೂಡ
CJP ಪರವಾಗಿ ಬರ್ತಾ ಇರುವಂತ ವಿದ್ಯಾರ್ಥಿಗಳನ್ನ ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಕಾಂಗ್ರೆಸ್ ಪಕ್ಷ ಏನಾದರೂ ಪ್ರತಿಭಟನೆ ಮಾಡ್ತಾ ಇದ್ದಿದ್ರೆ ಅಷ್ಟೊಂದು ತುಂಬಾ ಸೀರಿಯಸ್ ಆಗಿ ಕನ್ಸಿಡರ್ ಮಾಡ್ತಿರಲಿಲ್ಲ. ವಿದ್ಯಾರ್ಥಿಗಳೇ ಸ್ವತಃ ಅಖಾಡಕ್ಕೆ ಇಳಿದಿರುವಂತ ಹಿನ್ನೆಲೆಯಲ್ಲೇ ಇಲ್ಲೊಂದ್ ಕಡೆ ಸೆಟ್ ಬ್ಯಾಕ್ ಆಗ್ತಾ ಇತ್ತು. ನೋಡೋಣ ಇನ್ನು ಯಾವ ರೀತಿಯ ಬ್ಯಾಲೆನ್ಸ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ ಅಂತ. ಒಂದೊಂದೇ ಅವರ ಬೇಡಿಕೆಗಳನ್ನ ಈಡೇರಿಸುವಂತ ಕೆಲಸವನ್ನಂತೂ ಕೇಂದ್ರ ಸರ್ಕಾರ ಈಗ ಮಾಡ್ತಾ ಇದೆ. ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾಗೆ ಭಾರಿ ಸಿದ್ಧತೆಯನ್ನ ಮಾಡ್ಕೊಳ್ಳಾಗ್ತಾ ಇದೆ. ಅರಣ್ಯ ಇಲಾಖೆಗೆ ತಲೆನೋವಾಗಿರುವಂತದ್ದು ಆನೆಗಳ ಆಯ್ಕೆ. ಯಾವ ಆನೆ ಇನ್, ಯಾವ ಆನೆ ಔಟ್ ಅನ್ನುವಂಥದ್ದೇ ಈಗಿರುವಂತ ಪ್ರಶ್ನೆ. ಯಾಕೆಂದ್ರೆ ಅಲ್ಲಿ ದುಬಾರೆಯಲ್ಲಿ ಆದಂತ ಒಂದು ದುರಂತ ಇದೆಯಲ್ಲ, ಅದು ಇನ್ನಷ್ಟು ತಲೆನೋವನ್ನ ತಂದಿಟ್ಟಿರುವಂಥದ್ದು. ಯಾವ ಆನೆಯನ್ನು ಆಯ್ಕೆ ಮಾಡಬೇಕು ಬೇಡ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಲೆಕ್ಕಾಚಾರಗಳನ್ನ ಹಾಕಲಾಗ್ತಾ ಇದೆ. ಯಾಕೆಂದ್ರೆ ಲಕ್ಷಾಂತರ ಜನ ಸೇರಿರ್ತಾರೆ ವಿಶ್ವವಿಖ್ಯಾತ ಜಂಬೂ ಸವಾರಿಯನ್ನ ನೋಡ್ಲಿಕ್ಕೋಸ್ಕರ, ಕಣ್ತುಂಬಿಕೊಳ್ಳಿಕ್ಕೋಸ್ಕರ. ರಸ್ತೆಯ ಇಕ್ಕೆಲಗಳಲ್ಲೂ ಕೂಡ ಜನ ಇರ್ತಾರೆ. ಅಷ್ಟು ಜನರ ನಡುವೆ ಸಾಗಬೇಕಾದ್ರೆ ಸ್ವಲ್ಪನೂ ಹೆಚ್ಚು ಕಮ್ಮಿ ಆಗಬಾರ್ದಲ್ವ. ಈ ಬಾರಿ ದಸರಾಗೆ ಕಂಜನ್ ಆನೆಗೆ ಕೊಕ್ಕನ್ನ ಕೊಡ್ಲಾಗತ್ತೆ ಅಂತ ಹೇಳಲಾಗ್ತಾ ಇದೆ. ದುಬಾರೆಯಲ್ಲಿ ಮಹಿಳೆಯನ್ನ ಕೊಂದಿದ್ದಂತ ಕಂಜನ್ ಆನೆ ಈ ಬಾರಿ ದಸರಾಗೆ ಕಂಜನ್ ಪ್ರವೇಶ ಇಲ್ಲ. ಈ ಬಾರಿ ದಸರಾಗೆ ಭೀಮಾ ಆನೆ ಬರೋದು ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಜನರ ಅಚ್ಚುಮೆಚ್ಚಿನ ಆನೆ ಆಗಿರುವಂಥದ್ದು ಭೀಮಾ. ಮದದ ಕಾರಣದಿಂದ ಭೀಮನ ವರ್ತನೆಯಲ್ಲಿ ಬದಲಾವಣೆ ಆಗಿದೆಯಂತೆ. ಸೊ ಹೀಗಾಗಿ ಪ್ರಮುಖವಾದಂಥ 2 ಆನೆಗಳು ಕೊಕ್ಕೊಡುವಂಥ ಸಾಧ್ಯತೆ ಇದೆ. ಅವಕ್ಕೆ ಮತ್ತಿಗೋಡು ಕ್ಯಾಂಪ್ನಲ್ಲಿರುವಂಥ ಭೀಮಾ ಆನೆ ಚಲನವಲನಗಳ ಮೇಲೆ ಕಣ್ಣಿಟ್ಟಿದ್ದಾರೆ ಸಿಬ್ಬಂದಿ. ಶ್ರೀಕಂಠ, ಹರ್ಷ ಆನೆಗಳಿಗೂ ಕೂಡ ಮದ. ಅಧಿಕಾರಿಗಳಿಗೆ ದಸರಾ ಆನೆಗಳ ಆಯ್ಕೆ ಈಗ ತಲೆಬಿಸಿಯನ್ನ ತಂದಿಟ್ಟಿದೆ. ಬಿಕಾಸ್ ಅವೊಂದು ಸ್ವಲ್ಪ ಎಕ್ಸ್ಪೀರಿಯನ್ಸ್ಡ್ ಆನೆಗಳಾಗಿದ್ವು. ಸೊ ಹೀಗಾಗಿ ಅದಕ್ಕೆ ಈ ಮುಂಚೆ ಎಲ್ಲ ಟ್ರೈನಿಂಗ್ ಕೊಟ್ಟಿದ್ದಂಥ ಹಿನ್ನೆಲೆಯಲ್ಲಿ ಸರಾಗವಾಗಿ ಆಗತ್ತೆ ಅನ್ನುವಂಥ ಒಂದು ಸ್ವಲ್ಪ ತಲೆಬಿಸಿ ಕಮ್ಮಿ ಆಗಿತ್ತು ಈ ಮುಂಚೆ ಎಲ್ಲ. ಆದರೆ ಈಗ ಮದ ಇರುವಂಥ ಆನೆಗಳು ಮತ್ತೊಂದು ಕಡೆ ಕಂಜನ್ ಆನೆ ಒಂದು ಮಹಿಳೆಯನ್ನ ಕೊಂದಿರುವಂಥದ್ದು ಬೇರೆ. ಸೊ ಹೀಗಾಗಿ ಈಗ ಯಾವನ್ನ ಆಯ್ಕೆ ಮಾಡೋದು, ಹೇಗೆ ಟ್ರೈನಿಂಗ್ ಕೊಡೋದು ಅನ್ನುವಂಥದ್ದೇ ಇರುವಂಥ ಪ್ರಶ್ನೆ. ಹೊಸ ಆನೆಗಳ ಆಯ್ಕೆಯತ್ತ ಅಧಿಕಾರಿಗಳ ಚಿತ್ತ. ಮುಂದಿನ ವಾರವೇ ಹೊರ ಬರಲಿರುವಂಥದ್ದು ಆನೆಗಳ ಪಟ್ಟಿ. ಯಾವ್ಯಾವ ಬರ್ತವೆ ಅನ್ನುವಂಥದ್ದು ಕುತೂಹಲ ಕೆಡೆ ಮಾಡಿಕೊಟ್ಟಿದೆ. ಈಗ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಆನಂದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ, ಈ ಬಾರಿ ದಸರಾ ಅದ್ದೂರಿಯಾಗಿ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು, ಓಕೆ, ಆದ್ರೆ ಇಡೀ ವಿಶ್ವದ ಗಮನ ಸೆಳೆಯುವಂಥದ್ದು ಅಂದ್ರೆ ಜಂಬೂ ಸವಾರಿ ಆನೆಗಳ ಆ ಒಂದು ಪಡೆ ಇರುತ್ತಲ್ಲ ಅದು. ಬಟ್ ಈ ಬಾರಿ ಅದೇ ದೊಡ್ಡ ಚಾಲೆಂಜಿಂಗ್ ಅಂತ ಯಾವ ರೀತಿಯಾಗಿ ತಲೆಬಿಸಿ ಆಗ್ಬಿಟ್ಟಿದೆ ಅಂತ ಅರಣ್ಯ ಇಲಾಖೆಗೆ? ಪೃಥ್ವಿ, ವಿಶ್ವವಿಖ್ಯಾತ ನಾಡ ಹಬ್ಬ ದಸರಾಗೆ ಈಗಾಗಲೇ ದಿನಗಣಗಳು ಆರಂಭ ಆಗಿರುವಂಥದ್ದು. ಮತ್ತೊಂದು ಕಡೆ ಅರಣ್ಯ ಇಲಾಖೆ ಅಧಿಕಾರಿಗಳು ಈಗಾಗಲೇ ಆನೆ ಆಯ್ಕೆಯಲ್ಲಿ ಬ್ಯುಸಿಯಾಗಿದ್ದಾರೆ. ಆದರೆ ಸದ್ಯಕ್ಕೆ ಅದೇ ಅವರಿಗೆ ತಲೆನೋವಾಗಿ ಪರಿಣಮಿಸಿರುವಂಥದ್ದು. ಯಾಕಂತ ಹೇಳಿದ್ರೆ ಕಳೆದ ಬಾರಿ ದಸರಾದಲ್ಲಿ ಭೀಮಾ ಆನೆ ಭಾಗಿಯಾಗಿತ್ತು, ಕಂಜನ್ ಆನೆ ಭಾಗಿಯಾಗಿತ್ತು, ಶ್ರೀಕಂಠ ಆನೆ ಭಾಗಿಯಾಗಿತ್ತು, ಸುಗ್ರೀವ ಆನೆಗಳು ಭಾಗಿಯಾಗಿತ್ತು. ಆದರೆ ಈ ಬಾರಿ ದುಬಾರಿಯಲ್ಲಿ ನಡೆದಂಥ ಆ ಒಂದು ಇನ್ಸಿಡೆಂಟ್ ಏನಿದೆ, ಆ ಇನ್ಸಿಡೆಂಟ್ ಇಂದಾಗಿ ಕಂಜನ್ ಆನೆಗೆ ದಸರಾದಿಂದ ಕೋಕನ್ನ ಕೊಡಲಾಗಿರುವಂಥದ್ದು. ಇನ್ನು ಎಲ್ಲರ ಅಚ್ಚುಮೆಚ್ಚಿನ ಆನೆ ಅಂತ ಹೇಳಿದ್ರೆ ಅದು ಭೀಮಾ ಆನೆ. ಅರ್ಜುನ ಅಭಿಮನ್ಯು ಅಂತರದಲ್ಲಿ ಭವಿಷ್ಯದ ಆನೆ ಅಂತಲೂ ಕೂಡ ಭೀಮಾ ಆನೆ ಕರೆಸ್ಕೊಳ್ತಾ ಇತ್ತು. ಪುಟಾಣಿಗಳಿಂದ ಹಿಡಿದು ವಯಸ್ಕರವರೆಗೂ ಕೂಡ ಎಲ್ಲರಿಗೂ ಕೂಡ ಕೈ ಬೀಸಿ ಕರೀತಾ ಇತ್ತು. ಎಲ್ಲರೂ ಸಹ ಅದನ್ನ ಇಷ್ಟಪಡ್ತಿದ್ರು. ಸದ್ಯ ಈಗ ಮತ್ತಿಗೂಡಿನಲ್ಲಿರುವಂತಹ ಭೀಮಾ ಆನೆಗೆ ಮದ ಬಂದಿರುವ ಕಾರಣಕ್ಕಾಗಿ ಆತನ ಚಲನವಲನಗಳಲ್ಲಿ ಒಂದು ರೀತಿಯ ಬದಲಾವಣೆಯೂ ಸಹ ಕಾಣ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಯಾಕಂದ್ರೆ ಒಮ್ಮೆ ಆನೆಗೆ ಮದ ಮಸ್ತ್ ಏನಾದ್ರು ಬಂದ್ರೆ ಸುಮಾರು 6 ತಿಂಗಳ ಕಾಲ 7 ತಿಂಗಳ ಕಾಲ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಕಳೆದ 2 ತಿಂಗಳಿಂದಲೂ ಕೂಡ ಭೀಮನಿಗೆ ಮದ ಇದೆ ಅಂತ ಹೇಳಲಾಗ್ತದೆ. ಸದ್ಯ ಮದ ಏನಾದ್ರು ಕಡಿಮೆ ಆಗಲಿಲ್ಲ ಅಂದ್ರೆ ಈ ಬಾರಿ ಭೀಮನಿಗೆ ದಸರಾದಿಂದ ಕೋಟ್ ಕೊಡುವಂತ ಸಾಧ್ಯತೆ ಸಹ ಇರುವಂತದ್ದು. ಅದಕ್ಕಾಗಿಯೇ ಸದ್ಯ ಶ್ರೀಕಂಠ ಆನೆ, ಹರ್ಷ ಆನೆಗೂ ಕೂಡ ಮದ ಇದೆ. ಎಲ್ಲ ಆನೆಗಳನ್ನು ಕೂಡ ಅರಣ್ಯ ಇಲಾಖೆ ಅಧಿಕಾರಿಗಳು ನೋಡ್ಕೊಳ್ತಾ ಇದ್ದಾರೆ. ಒಂದಷ್ಟು ಅವರ ಆನೆಗಳ ದೇಹವನ್ನು ತಂಪು ಮಾಡುವ ನಿಟ್ಟಿನಲ್ಲಿ ಒಂದಷ್ಟು ತಂಪು ಮಾಡುವ ಆಹಾರಗಳನ್ನು ಕೂಡ ಕೊಡಲಾಗ್ತಾ ಇದೆ. ಸದ್ಯ ಕಳೆದ ಬಾರಿ ಈ ಆನೆಗಳೇ ಬರ್ತವೆ ಅನ್ನುವಂತ ಒಂದು ಅಂದಾಜು ಲೆಕ್ಕಾಚಾರ ಇತ್ತು. ಆದ್ರೆ ಈ ಬಾರಿ ಯಾವ ಆನೆಗಳು ಬರ್ತವೆ, ಯಾವ ಆನೆಗಳು ಬರೋದಿಲ್ಲ ಅನ್ನುವಂತ ಲೆಕ್ಕಾಚಾರಗಳು ಶುರುವಾಗಿರುವಂತದ್ದು. ಈಗಾಗಲೇ ಆನೆಗಳ ಆರೋಗ್ಯ ತಪಾಸಣೆಯನ್ನು ಕೂಡ ಅರಣ್ಯ ಇಲಾಖೆಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಾಗಿ ಆಗಸ್ಟ್ 26ಕ್ಕೆ ಮೈಸೂರಿಗೆ ಗಜಪಡೆ ಬರಬೇಕು. ಆದ್ರೆ ಇನ್ನೂ ಕೂಡ ಆನೆಗಳ ಪಟ್ಟಿ ಫೈನಲ್ ಆಗಿಲ್ಲ. ಮುಂದಿನ ವಾರಗಳಲ್ಲಿ ಆನೆಗಳ ಪಟ್ಟಿ ಫೈನಲ್ ಆದ್ರೂ ಕೂಡ ಈ ಬಾರಿ ಬಹುತೇಕವಾಗಿ ಒಂದಷ್ಟು ಆನೆಗಳಿಗೆ ದಸರಾದಲ್ಲಿ ಭಾಗಿಯಾಗೋದಿಲ್ಲ ಅನ್ನುವಂತ ಮಾಹಿತಿ ಸಿಕ್ಕಿರುವಂತದ್ದು. ಯಾಕೆಂತ ಹೇಳಿದ್ರೆ ಕಂಜನ್ ಆನೆ ದುರಂತಕ್ಕೆ ಕಾರಣ ಮಾಡಿಕೊಟ್ಟಿರುವಂತದ್ದು. ಸುಗ್ರೀವ ಆನೆ ಕೂಡ ಒಂದಷ್ಟು ಚಲನವಲನಗಳಲ್ಲಿ ಅತಿರೇಕವಾಗಿ ವರ್ತನೆ ಮಾಡ್ತಾ ಇದೆ ಅನ್ನುವ ನಿಟ್ಟಿನಲ್ಲಿ ಅದು ಸಹ ಬರೋದು ಡೌಟ್ ಅಂತ ಹೇಳಲಾಗ್ತಾ ಇದೆ. ಇನ್ನು ಶ್ರೀಕಂಠ ಆನೆ ಭೀಮಾ ಆನೆಗೆ ಮದ ಇರುವ ಕಾರಣಕ್ಕಾಗಿ
ಹಾಗಾಗಿ ಯಾವ ಆನೆಯನ್ನ ದಸರಾಗೆ ಕರ್ಕೊಂಡ್ ಬರ್ಬೇಕು ಅಂತೇಳಿ ಈಗ ಅರಣ್ಯ ಇಲಾಖೆ ಅಧಿಕಾರಿಗಳು ಒಂದು ರೀತಿಯಲ್ಲಿ ತಲೆ ಬಿಸಿಯನ್ನ ಮಾಡ್ಕೊಂಡಿರುವಂತದ್ದು ಪೃಥ್ವಿ. ಅಲ್ಲ, ಯಾವ ಆನೆಗಳು ಅನ್ನುವಂಥದ್ದು ಒಂದ್ ಕಡೆ ತಲೆನೋವಾದ್ರೆ ಮತ್ತೊಂದ್ ಕಡೆ ಈ ಆನೆಗಳ ಸಂಖ್ಯೆ ಏನಾದ್ರೂ ಕಡಿಮೆ ಆಗುವಂತ ಚಾನ್ಸಸ್ ಇದೆಯಾ? ಆ ಗಜಪಡೆ, ಆ ಗಜ ನಡಿಗೆ ನೋಡ್ಲಿಕ್ಕೆ ಒಂದ್ ರೀತಿಯಾದಂತ ಹಬ್ಬದ ರೀತಿಯಲ್ಲಿತ್ತು. ಪೃಥ್ವಿ, ಆನೆಗಳ ಸಂಖ್ಯೆಯಲ್ಲಿ ಕಡಿಮೆ ಆಗೋದಿಲ್ಲ. ಆದರೆ ಬಹುತೇಕವಾಗಿ ಈ ಬಾರಿ ಏನು ಸರ್ಕಾರವೇ ಒಂದು ಅಧಿಸೂಚನೆಯನ್ನು ಹೊರಡಿಸಿರುವಂಥದ್ದು 20 ದಿನಗಳ ತಡವಾಗಿ ಆನೆಗಳು ಮೈಸೂರಿಗೆ ಬರುತ್ತೆ ಅಂತೇಳಿ. ಯಾಕಂತ ಹೇಳಿದ್ರೆ ಇಷ್ಟೊತ್ತಿಗಾಗಲೇ ಆನೆಗಳು ಆಷಾಢ ಮುಗಿತಿದ್ದಂಗೆ ಬರಬೇಕಾಗಿತ್ತು. ಆದರೆ ಈ ಬಾರಿ 20 ದಿನ ತಡವಾಗಿ ಕರ್ಕೊಂಡ್ ಬರ್ತೇವೆ ಅಂತೇಳಿ ಅರಣ್ಯ ಇಲಾಖೆ ಈಗಾಗಲೇ ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಈಗ ಭೀಮ ಬರೋದಿಲ್ಲ ಅಂದ್ರೆ ಭೀಮನ ಪ್ಲೇಸ್ಗೆ ಯಾರನ್ನು ಹಾಕ್ಬೇಕು, ಕಂಜನ್ ಬರೋದಿಲ್ಲ, ಕಂಜನ್ ಪ್ಲೇಸ್ಗೆ ಯಾವ ಆನೆಯನ್ನು ರೀಪ್ಲೇಸ್ ಮಾಡಬೇಕು, ಹಾಗೂ ಶ್ರೀಕಂಠ ಆನೆ ಕಳೆದ ವರ್ಷವಷ್ಟೇ ಬಂದಿತ್ತು, ಪಟ್ಟದ ಆನೆಯಾಗಿ ಅದು ಆಯ್ಕೆ ಆಗಿತ್ತು. ಆನೆ ಜಾಕಿ ಯಾವ ಆನೆಯನ್ನ ಕರ್ಕೊಂಡ್ ಬರ್ಬೇಕು ಅನ್ನೋ ನಿಟ್ಟಿನಲ್ಲಿ ಮಾತನಾಡಿಸಿ ನಮ್ಮ ಜೊತೆ ವಲ್ಲೀಶ್ ಅವರು ವನ್ಯಜೀವಿ ತಜ್ಞರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಈ ಬಾರಿ ದಸರಾದಲ್ಲಿ ಆನೆಗಳ ಆಯ್ಕೆನೇ ಒಂದ್ ಸ್ವಲ್ಪ ಚಾಲೆಂಜಿಂಗ್ ಅನ್ನುವಂಥದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇತ್ತು. ಯಾವ ರೀತಿಯಾಗಿ ಲೆಕ್ಕಾಚಾರಗಳು ನಡೀತಾ ಇದೆ, ಯಾವ ಆನೆಗಳನ್ನು ಯಾವ ರೀತಿ ಆಯ್ಕೆ ಮಾಡುವಂಥದ್ರ ಬಗ್ಗೆ ಪ್ರಯತ್ನಗಳಾಗ್ತಾ ಇದೆ ಈಗ? ಅಂದ್ರೆ ಆನೆಗಳ ಸೆಲೆಕ್ಷನ್ ಮಾಡ್ಬೇಕಂತಂದ್ರೆ, ಆಯ್ಕೆ ಮಾಡ್ಬೇಕಂತಂದ್ರೆ ಆನೆಗಳು ಯಾವ ರೀತಿ ವರ್ತಿಸ್ತವೆ, ಶಾಂತ ಸ್ವಭಾವದಾಗಿ ಗಜಗಾಂಭೀರ್ಯದಿಂದ ನಡ್ಕೊಳತ್ತಾ, ಹೌದು, ಇಲ್ಲ ಅಂತಂದ್ರೆ ತುಂಟಾಟ ಮಾಡುತ್ತಾ, ಕೆಲವು ಆನೆಗಳಿಗೆ ಏನಾರ ಮದ ಬಂದಿದ್ಯಾ, ಇವನ್ನೆಲ್ಲ ಲೆಕ್ಕ ಹಾಕ್ತಾರೆ. ಜೊತೆಗೆ ಆನೆ ನೋಡಕ್ ಆಕರ್ಷಣೀಯಾಗಿರ್ಬೇಕು, ಮತ್ತೆ ಅಂಬಾರಿ ಹೊರೋದಕ್ಕೆ ಭುಜ ಅಗಲವಾಗಿರ್ಬೇಕು. ಚಾಮುಂಡೇಶ್ವರಿ ಅಮ್ಮನವ್ರನ್ನ ಸಿಂಹಾಸನ ಆನೆ ಮೇಲೆ ಕೂರಿಸಿದಾಗ ಆನೆ ವಾಲ್ಬಾರ್ದು, ಆ ಶಕ್ತಿ ಇರ್ಬೇಕು ಅದಕ್ಕೆ. ಆಮೇಲೆ ಸಾರ್ವಜನಿಕರು ಓಡಾಡೋ ಜಾಗದಲ್ಲೂ ಗಜಗಾಂಭೀರ್ಯದಿಂದ ನಡ್ಕೊಳ್ಳೋ ಅಂತ ಆನೆಗಳನ್ನ ಯಾವಾಗ್ಲೂ ಮಹಾರಾಜರ ಕಾಲದಿಂದಾನು ನಡ್ಕೊಂಬಂದ ಪ್ರತೀತಿ. ಅಂತಂದ್ರೆ ಮಹಾರಾಜರು ಅಂಬಾರಿ ಮೇಲೆ ಕೂರ್ತಾ ಇದ್ರು, ಅದಾದ್ಮೇಲೆ ಚಾಮುಂಡೇಶ್ವರಿ ಪಲ್ಲಕ್ಕಿನ ಅಂಬಾರಿ ಮೇಲೆ ಕೂರಿಸ್ತಕ್ಕಂತ ರೂಢಿ ಇದೆ. ಹಿಂದಿನ ಕಾಲದಿಂದಾನು ಆ ತರದ್ದೇ ಆನೆಗಳನ್ನ ಸೆಲೆಕ್ಟ್ ಮಾಡ್ತಾ ಇದ್ರು. ಅಂದ್ರೆ ಇದ್ರಲ್ಲಿ ಇವಾಗ ನೋಡಿ, ಭೀಮ ಮತ್ತೆ ಸುಗ್ರೀವ ಕಂಜನ್ನ ಸಾರಾಸಗಡವಾಗಿ ತಳ್ಳಾಕಿದ್ದಾರೆ. ಯಾಕಂದ್ರೆ ಯಾರನ್ನೋ ಒಬ್ಬರನ್ನ ಅದು ಒಂದ್ 2 ತಿಂಗಳ ಹಿಂದೆ ಒಂದ್ ಆನೆನ ನೋಡಿದ್ವಿ, ದುರಂತಕ್ಕೆ ಎಲ್ಲರೂ ನೋಡಿದ್ದಾರೆ ಅದನ್ನ. ಹಂಗಾಗಿ ಕಂಜನ್ನ ರಿಸ್ಕ್ ತಗೊಳಕ್ಕಾಗಲ್ಲ, ಈ ಟೈಮಲ್ಲಿ ರಿಸ್ಕ್ ತಗೊಳಕ್ಕಾಗಲ್ಲ. ಅದೇ ರೀತಿ ಭೀಮ ಮತ್ತೆ ಸುಗ್ರೀವನು ಇದ್ರಲ್ಲಿದ್ದಾರೆ, ಯಾವ್ದು ಮತ್ತಲ್ಲಿದ್ದಾರೆ, ಮದದಲ್ಲಿದೆ. ಈ 3 ಆನೆಗಳನ್ನ ಗಣನೆಗೆ ತಗೊಳ್ಕೊಳ್ಳಿಲ್ಲ ಅಂತಂದ್ರೆ ನಮ್ಮ ಅಭಿಮನ್ಯು ಇದ್ದೇ ಇದ್ದಾನೆ. ಅಭಿಮನ್ಯು ಜೊತೆಗೆ ಸಹಕಾರ ನೀಡೋದಕ್ಕೆ ಮಹೇಂದ್ರ, ಧನಂಜಯ, ಪ್ರಶಾಂತ, ಈ 4 ಆನೆಗಳಲ್ಲಿ ಯಾವ್ದಾರ ಒಂದನ್ನ ಸೆಲೆಕ್ಟ್ ಮಾಡ್ಬೋದು. ಅದು ಯಾವ ರೀತಿ ಸಹಕಾರ ಕೊಡುತ್ತೆ ಟ್ರೈನಿಂಗ್ ನಲ್ಲಿ ಅಂತಂದ್ರೆ, ಈಗ ಆಗಸ್ಟ್ 26ಕ್ಕೆ ಆನೆಗಳನ್ನ ಮೈಸೂರಿಗೆ ಕರೆತರಲಾಗುತ್ತೆ. ಅಭಿಮನ್ಯುಗೂ ಬೇರೆ ಅಡ್ಜಸ್ಟ್ ಆಗ್ಬೇಕು. ಹೌದು. ಈ 4 ಆನೆಗಳು ಪ್ರಶಾಂತ, ಧನಂಜಯ, ಮಹೇಂದ್ರ, ಅಭಿಮನ್ಯು, ಈ 4 ಯಾವ ರೀತಿ ಇದ್ ಮಾಡುತ್ತೆ ಅಂತ ಭೀಮ ಪ್ರಮುಖ ಆಕರ್ಷಣೆಯಾಗಿ ನಾವು ನೋಡ್ತಾ ಇದ್ವಿ ದಸರಾ ಬಂದಂತ ಸಂದರ್ಭದಲ್ಲಿ. ನೆಕ್ಸ್ಟ್ ಅಭಿಮನ್ಯು ಸ್ಥಾನವನ್ನ ತುಂಬಬಹುದು ಅಂತೆಲ್ಲ ಹೇಳಲಾಗ್ತಾ ಇತ್ತು. ಈಗ ಮದ ಅಂದ್ರೆ ಅದಕ್ಕೆ ತುಂಬಾ ಟೈಮ್ ಬೇಕಾಗತ್ತಾ ಅದನ್ನ ಕೂಲ್ ಡೌನ್ ಮಾಡಿ ಅದು ಮತ್ತೆ ಯಥಾಸ್ಥಿತಿಲಿ ಬರ್ಲಿಕ್ಕೆ? ಅಂದ್ರೆ ಈಗ ಭೀಮ ಮದದಲ್ಲಿದ್ದಾನೆ. ಆಗಸ್ಟ್ ಸೆಪ್ಟೆಂಬರ್ ಯಾವುದು ನಮ್ಮ ಮೈಸೂರು ದಸರಾ ಉತ್ಸವ ಟೈಮ್ ನಲ್ಲೆಲ್ಲ ಕಮ್ಮಿ ಆಗ್ತಾ ಬರುತ್ತೆ. ಆದ್ರೆ ಆ ಸ್ವಭಾವ ಇರುತ್ತಲ್ಲ, ಸ್ವಲ್ಪ ಕೋಪಿಷ್ಟ ಸ್ವಭಾವ ಇದ್ದೇ ಇರುತ್ತೆ ಈ ಟೈಮ್ ನಲ್ಲಿ. ನೋಡ್ಬೇಕು ಯಾವ ರೀತಿ ಡಾಕ್ಟರ್ಗಳು. ಸೊ ಮತ್ತೆ ಸ್ಟಿಲ್ ಅದಕ್ಕೆ ಇನ್ನೂ ಅವಕಾಶ ಇದೆ ಹಾಗಾದ್ರೆ? ಅವಕಾಶ ಇದೆ, ಯಾಕಂದ್ರೆ ಅವಕಾಶ ಇದೆ, ಅದ್ರ ಜೊತೆಗೆ ಆಲ್ಟರ್ನೇಟಿವ್ ಆಗು ರೆಡಿ ಮಾಡ್ಕೊಂಡಿರ್ತೀರಾ? ಹೌದು. ಸೊ 3 ತಿಂಗಳಿದೆ ಇನ್ನ. ಈಗಾಗಲೇ ಅದು ಕಮ್ಮಿ ಆದ್ರೂ 1 ತಿಂಗಳು, ಈಗ ಆಗಸ್ಟ್ 26 ಅಂತಂದ್ರೆ ತುಂಬಾ ಜನ ಅಲ್ಲಿ ಸೇರ್ತಾರೆ. ಅದಕ್ಕೆ ಪೂಜೆ ಎಲ್ಲ ಆಗೋ ಟೈಮ್ ನಲ್ಲಿ ತುಂಬಾ ಜನ ಅಲ್ಲಿ ಸೇರೋದನ್ನ ಸ್ವಲ್ಪ ನೋಡ್ಕೋಬೇಕು. ಇಲ್ಲ ಅಂತಂದ್ರೆ ಇದನ್ನ ನಂತರದ ಇದರಲ್ಲಿ ಕರೆತರಲಾಗತ್ತೆ. ಯಾಕಂದ್ರೆ ಮೊದಲನೇ ಹಂತದಲ್ಲಿ ಈ ಆನೆಗಳನ್ನ ಕರೆತರಲಿಲ್ಲ ಅಂತಂದ್ರು ಎರಡನೇ ಹಂತದಲ್ಲಿ ಚಿಕ್ಕ ಕೇಳ್ಬಿಡ್ತೀರಿ. ಎಕ್ಸ್ಪೀರಿಯನ್ಸ್ಡ್ ಇರುವಂತ ಆನೆಗಳಿಗೂ ಮತ್ತೆ ಎಕ್ಸ್ಪೀರಿಯನ್ಸ್ ಮಾಡಿಸ್ಬೇಕಾಗಿರುವಂತ ಆನೆಗಳಿಗೂ ತುಂಬಾ ಡಿಫ್ರೆನ್ಸ್ ಅನ್ಸುತ್ತಾ? ಹೌದು, ಯಾಕಂದ್ರೆ ಈಗಾಗಲೇ ಒಂದು ಕೂಗು ವ್ಯಾಪಕವಾಗಿ ಕೇಳಿ ಬರ್ತಾ ಇರೋದು ಏನು ಅಂತಂದ್ರೆ, ದಸರಾ ಸೇರಿದಂತೆ ಸಾರ್ವಜನಿಕ ಉತ್ಸವಗಳಲ್ಲಿ ಆನೆಯ ಬಳಕೆಗಳನ್ನು ತಕ್ಷಣ ನಿಷೇಧಿಸಲು ಹಾಗೂ ಅಗತ್ಯ ಕ್ರಮವನ್ನು ಕೈಗೊಳ್ಳಲು ಒಂದು ಸಾರ್ವಜನಿಕರಿಂದ
ಮತ್ತೆ ಪ್ರಾಣಿ ಪ್ರಿಯರಲ್ಲೂ ಒಂದು ಮನವಿ ಕೇಳಿ ಬರ್ತಾ ಇದೆ. ಹ್ಮ್ 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 ಆ ನೋಡ್ಬೇಕು ಯಾವ ರೀತಿ ಆನೆಗಳನ್ನ ಅಂದ್ರೆ ಅಲ್ಲಿ ಸೇರ್ತಾರಲ್ಲ. ಆಗಸ್ಟ್ 26ಕ್ಕೆ ನಮ್ಮ ಯಾವುದು ಆನೆಗಳನ್ನ ಮೈಸೂರಿಗೆ ಕರೆತರಲಾಗಂತ ಒಂದು ಕಾರ್ಯಕ್ರಮ ಇದೆ, ಗಜಪಡಿ ಅಂತ ಕಾರ್ಯಕ್ರಮ ನಡೆಯುತ್ತಲ್ಲ. ಆ ರೀತಿ ಆ ಟೈಮ್ ನಲ್ಲೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವ್ರಿಗೂ ನಾವು ಮನವಿ ಮಾಡ್ಕೋಬೇಕು ಅಂತ ಇದೀವಿ. ಏನಂತಂದ್ರೆ ತುಂಬಾ ಜನಗಳನ್ನ ಆನೆ ಹತ್ರ ಬಿಡೋದಾಗ್ಲಿ, ಆನೆ ಹತ್ರ ಸೆಲ್ಫಿ ತಗೊಳ್ಳೋದಾಗ್ಲಿ, ಇನ್ಸ್ಟಾಗ್ರಾಮ್ ರೀಲ್ ಮಾಡೋರ್ನ ಆದಷ್ಟು ಆನೆಗಳಿಂದ ಸ್ವಲ್ಪ ದೂರ ಇಡೋದು ಅಂತ ಒಂದು ಇದನ್ನು ಯೋಚನೆ ಮಾಡ್ತಾ ಇದೀವಿ.